ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಅಭಿಮಾನಿಗಳನ್ನು ಒಂದಲ್ಲ ಒಂದು ವಿಷಯದಲ್ಲಿ ಕೆಣಕುವ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಹಾಗೂ ಮಾಜಿ ನಾಯಕ ಗೌತಮ್ ಗಂಭೀರ್ ಇದೀಗ ಬೆಂಗಳೂರು ತಂಡದ ಬಗ್ಗೆ ದುರಹಂಕಾರದ ಮಾತನ್ನು ಹೇಳಿದ್ದಾರೆ. ಆರ್ಸಿಬಿ ತಂಡವನ್ನು ಎಲ್ಲ ಸಮಯದಲ್ಲಿಯೂ ಸೋಲಿಸಬೇಕೆಂಬುದು ನನ್ನ ಕನಸು ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಸ್ಟಾರ್ ಸ್ಪೋರ್ಟ್ಸ್ ಸಂದರ್ಶನದಲ್ಲಿ ಮಾತನಾಡಿದ ಗೌತಮ್ ಗಂಭೀರ್ ಆರ್ಸಿಬಿ ತಂಡದ ಬಗ್ಗೆ ಹಲವು ದುರಹಂಕಾರದ ಮಾತುಗಳನ್ನು ಹೇಳಿದ್ದರು. ಒಮ್ಮೆಯೂ ಪ್ರಶಸ್ತಿ ಗೆದ್ದಿಲ್ಲವಾದರೂ ಎಲ್ಲವನ್ನು ಸಾಧಿಸಿರುವ ರೀತಿ ಆರ್ಸಿಬಿ ದಿಮಾಕು ತೋರಿಸುತ್ತಿದೆ. ಆರ್ಸಿಬಿ ತಂಡವನ್ನು ಎಲ್ಲ ಸಮಯದಲ್ಲಿಯೂ ಸೋಲಿಸಬೇಕೆಂಬ ಕನಸು ನನಗೆ ಇದೆ ಎಂದು ಹೇಳಿದ್ದಾರೆ. ಒಂದೇ ತಂಡವನ್ನು ಎಲ್ಲ ಸಮಯದಲ್ಲಿಯೂ ಸೋಲಿಸಬೇಕೆಂಬುದು ಅಂದುಕೊಂಡಿದ್ದೇನೆ. ಆ ತಂಡವೇ ಆರ್ಸಿಬಿ. ಇದು ನನ್ನ ಕನಸು ಎಂದು ಗೌತಮ್ ಗಂಭೀರ್ ಹೇಳಿದರು. ನಿರೂಪಕರು ಏಕೆ ಎಂದು ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಗಂಭೀರ್ ಸುಮ್ಮನೆ ಆ ತಂಡವನ್ನು ಸೋಲಿಸಬೇಕಷ್ಟೇ ಎಂದಿದ್ದಾರೆ. ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್ ಮಾಲೀಕರು ಮತ್ತು ತಂಡದೊಂದಿಗೆ ಆರ್ಸಿಬಿ ಎರಡನೇ ಅತ್ಯಂತ ಉನ್ನತ ಮಟ್ಟದ ತಂಡ, ಅಬ್ಬರದ ತಂಡ. ಇನ್ನು ಯಾವುದೇ ಸಾಧನೆ ಮಾಡಿಲ್ಲ, ಆದರೂ ಎಲ್ಲವನ್ನು ಗೆದ್ದಿರುವ ತರಹ ಅವರು ಪೋಸ್ ಕೊಡುತ್ತಾರೆ. ಈ ರೀತಿಯ ನಡೆದ ನನಗೆ ಇಷ್ಟವಾಗುವುದಿಲ್ಲ ಎಂದು ಗೌತಮ್ ಗಂಭೀರ್ ತಿಳಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಆರ್ಸಿಬಿ ಬಗ್ಗೆ ಗೌತಮ್ ಗಂಭೀರ್ ಹೇಳಿರುವುದು ಸರಿಯೋ ತಪ್ಪೋ ಎಂದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.